ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇಷ್ಟು ದಿನ ಡಿಕೋಡ್ ಮಾಡಾದ್ಮೇಲೆ ನಮಗೆ ಫೈನಲಿ ಗೊತ್ತಾಗಿದೆ, ಬ್ಯಾಡ್ ಬ್ಲಡ್ ಅಲ್ಲಿ ನಮ್ಮ ರಾಕ್ ಅವರು ಬಂದು ಏನಕ್ಕೆ 1 2 3 ಅಂತ ಹೇಳಿ ಹೋದ್ರು ಅಂತ. ಸೊ ಮೊದಲನೇದಾಗಿ 1 ಅನ್ನೋದ್ರ ಲೆಕ್ಕ ನಾನು ರಾಯಲ್ ರಂಬಲ್ ಅಲ್ಲಿ ಬರೋದಿಲ್ಲ ಅಂತ, 2 ಅಂತ ತೋರಿಸಿದ್ದು ನಾನು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಬರೋದಿಲ್ಲ ಅಂತ, ಅಂಡ್ 3 ಅಂತ ತೋರಿಸಿದ್ದು ನಾನು ರಸ್ಸಲ್ ಮೇನಿಯಾದಲ್ಲಿ ಬರೋದಿಲ್ಲ ಅಂತ. ಸೊ ನಮ್ಮ ರಾಕ್ ಅವರು ಆಗ್ಲೇ ನಮಗೆ ಹೇಳಿದ್ರು, ಬ್ಯಾಡ್ ಬ್ಲಡ್ಗೆ ಬಂದು ನಾನು ನಿಮ್ಮ ಜೊತೆ ಎಲ್ಲದನ್ನು ಕೂಡ ಮಾತಾಡ್ತೀನಿ, ರಾಯಲ್ ರಂಬಲ್, ಎಲಿಮಿನೇಷನ್ ಚೇಂಬರ್, ರಸ್ಸಲ್ ಮೇನಿಯಾದಲ್ಲಿ ನಾನು ನೋಡೋದಿಕ್ಕೆ ಸಿಗೋದಿಲ್ಲ ಅಂತ. ಅಂಡ್ ನಾವೇ ಅದನ್ನ ತಪ್ಪು ತಿಳ್ಕೊಂಡು ಹಂಗ್ ಬರ್ತಾರೆ ಹಿಂಗ್ ಬರ್ತಾರೆ ಅಂತ ಕೂತ್ಕೊಂಡಿದ್ವಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಶಾಲಿಡ್ ಫೈರ್ ಅವರ ಬಗ್ಗೆ. ಇವತ್ತಿನ NXT ಅಲ್ಲಿ ನಮಗೆ ಶಾಲಿಡ್ ಫೈರ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಬೇಲಿ ಅವರು ಕೂಡ ಬರ್ತಾನೆ ಇದ್ದಾರೆ, ಅವ್ರನ್ನ WWE ಅವರು NXT ವಿಮೆನ್ ಚಾಂಪಿಯನ್ಶಿಪ್ ಗೆ ಹಾಕ್ತಾರೆ ಅನ್ಕೋತೀನಿ. ಅಂಡ್ ನಮ್ಮ ಶಾಲಿಡ್ ಫೈರ್ ಅವರು ಇವತ್ತು ಬಂದು ನಾನು ರಸಲ್ ಮೇನಿಯಾದಲ್ಲಿ ನಿನ್ನನ್ನು ಕೂಡ ಚೂಸ್ ಮಾಡಬಹುದು, ನಿನ್ನನ್ನು ಚೂಸ್ ಮಾಡಿ ನಾನು 2 ಟೈಮ್ NXT ವಿಮೆನ್ ಚಾಂಪಿಯನ್ ಆಗಬಹುದು ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂಡ್ ಸ್ಮ್ಯಾಕ್ ಡೌನ್ ಕೂಡ ಬರ್ತಾ ಇದ್ದಾರೆ. ಅಂಡ್ ಎಲ್ಲರಿಗೂ ಕೂಡ ಗೊತ್ತು, ಫೈನಲ್ ಆಗಿ WWE ಅವರು ಸ್ಟಿಫನಿ ಸ್ಟಾರ್ಟನ್ ಆಗಿ ಶಾಲಿಡ್ ಫೈರ್ ಅವರ ಮ್ಯಾಚ್ ನೆ ರಸಲ್ ಮೇನಿಯಾದಲ್ಲಿ ಬುಕ್ ಮಾಡ್ತಾ ಇದೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇವೂಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಜೇವೂಸ್ ಅವರು ನಮಗೆ ಪಾಡ್ಕಾಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಮೈಕಲ್ ಕೋಲ್ ಅವರು ಪ್ಯಾಟ್ ಮ್ಯಾಕಫಿ ಶೋಗೆ ಬಂದಿರ್ತಾರಲ್ಲ, ಅಲ್ಲಿ ಪಾಡ್ಕಾಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಆಗ ನಮ್ಮ ಮೈಕಲ್ ಕೋಲ್ ಅವರು ಜೇವೂಸ್ ಹೋಗಿ ಹೇಳ್ತಾರೆ, ನಾನು ನಿನ್ನ ತಂದೆನ ರಾಯಲ್ ರಂಬಲ್ ಮುಗಿದ ಮೇಲೆ ಅವರ ಹೋಟೆಲ್ಗೆ ಹೋಗಿ ಭೇಟಿ ಮಾಡಿದೆ, ನಿಜವಾಗ್ಲೂ ಅವರು ತುಂಬಾನೇ ಎಮೋಷನಲ್ ಆಗಿದ್ರು, ಅಂಡ್ ಅವರ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಅಂಡ್ ಅವರಿಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತಾ ಇತ್ತು ಅಂತ ನಮ್ಮ ಜೇವೂಸ್ ಅವರ ತಂದೆ ಬಗ್ಗೆ ನಮ್ಮ ಮೈಕಲ್ ಕೋಲ್ ಅವರು ಹೇಳ್ತಾರೆ. ಇಷ್ಟೇ ಅಲ್ಲ ಗೈಸ್, ನಮ್ಮ ಜೇವೂಸ್ ಅವರು ಹೇಟರ್ಸ್ ಗಳ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಸ್ವಲ್ಪ ಜನ ನನ್ನನ್ನು ಹೇಟ್ ಮಾಡ್ತಾ ಇದ್ದಾರೆ, ನಾನು ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ನ ಹೆಂಗ್ ಗೆದ್ದೆ, ಇವನು ಡಿಸರ್ವಿಂಗ್ ಅಲ್ಲ ಅಂತ. ನಿಜ ಹೇಳಬೇಕು ಅಂದ್ರೆ ಅವರಿಗೆ ನನ್ನ ಸ್ಟ್ರಗಲ್ ಗೊತ್ತಿಲ್ಲ, ನಾನು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅವರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಹೇಟರ್ಸ್ ಗಳ ಬಗ್ಗೆ ತಲೆ ಕೇಳಿಸ್ಕೊಳ್ಳೋದಿಲ್ಲ, ನನ್ನನ್ನ ಪ್ರೀತಿ ಮಾಡ್ತಾರಲ್ಲ ಆ ಜನಗಳೇ ನನಗೆ ಸಾಕು ಅಂತ ನಮ್ಮ ಜೇವೂಸ್ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಗೈಸ್, ಈ ಬಾರಿಯ ರಾಯಲ್ ರಂಬಲ್ ನಿಜವಾಗ್ಲೂ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿತ್ತು, ಬಟ್ ಒಂದು ಮಿಸ್ಟೇಕ್ ಏನಪ್ಪಾ ಆಗಿದ್ದು ಅಂದ್ರೆ ಜೇವೂಸ್ ಅವ್ರನ್ನ ಗೆಲ್ಸಿದ್ದು. ಯಾಕಂದ್ರೆ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಈ ಬಾರಿಯ ರಾಯಲ್ ರಂಬಲ್ ನ WWE ಅವರು ಬಿಗ್ಗೆಸ್ಟ್ ರಾಯಲ್ ರಂಬಲ್ ಎವರ್ ಆಗಿ ಬುಕ್ ಮಾಡ್ತಾ ಇದೆ, ಅಂಡ್ ಅದೇ ರೀತಿ ಒಂದು ಬಿಗ್ ನೇಮು ವಿನ್ ಆಗುತ್ತೆ ಅಂತ. ಬಟ್ ಜೇವೂಸ್ ಅವರು ಗೆದ್ದಿದ್ದು ಸ್ವಲ್ಪ ಜನಕ್ಕೆ ಇಷ್ಟ ಆಗಿಲ್ಲ. ಆ ಎಂಡಿಂಗ್ ಏನಾದ್ರೂ ಚೇಂಜ್ ಆಗಿದ್ದಿದ್ರೆ ನಿಜವಾಗ್ಲೂ ಕೂಡ ಈ ಬಾರಿಯ ರಾಯಲ್ ರಂಬಲ್ ನ ಎಲ್ಲರೂ ಕೂಡ ತುಂಬಾನೇ ಹೊಗಳೋರು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಚಾಟ್ ಗೇಬಲ್ ಅವರ ಬಗ್ಗೆ. ಸ್ಟೋರಿ ನೋಡ್ತಾ ಇದ್ರೆ ಪ್ರಾಬಬ್ಲಿ ನಮ್ಮ ಚಾಟ್ ಗೇಬಲ್ ಅವರು ಸ್ವಲ್ಪ ದಿನ ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅನ್ಕೋತೀನಿ. ಯಾಕಂದ್ರೆ ಮಂಡ್ಯ ನೈಟ್ ರೋ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಚಾಟ್ ಗೇಬಲ್ ಅವರು ಆ ಒಂದು ವಿಚಾರನ ಅಫಿಷಿಯಲ್ ಆಗಿ ಹೇಳ್ತಾರೆ, ನನಗೆ ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಬರೋಕ್ಕಿಂತ ಮುಂಚೆ ಬರೋದ್ರ ಒಳಗಡೆ ಐವಿ ನೈಲ್ ಅವರು ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದಿರಬೇಕು, ಅಂಡ್ ಕ್ರೀಡ್ ಬ್ರದರ್ಸ್ ಅವರು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ದಿರಬೇಕು ಅಂತ ಹೇಳ್ತಾರೆ. ಸೊ ಐ ಥಿಂಕ್ ನಮ್ಮ ಚಾಟ್ ಗೇಬಲ್ ಅವರು ಕೂಡ ಸ್ವಲ್ಪ ಬ್ರೇಕ್ ನ ತಗೋತಾ ಇದ್ದಾರೆ WWE ಇಂದ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಮಂಡೇ ನೈಟ್ ರಲ್ಲಿ ನಮ್ಮ ರೋಮನ್ ರೈನ್ಸ್ ಅವರಿಗೆ ಇಂಜುರಿ ಆಗಿದೆ, ಅಂಡ್ ಫ್ಯೂಚರ್ ಅಲ್ಲಿ ಅವರು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಒಂದು ಎಕ್ಸಾಕ್ಟ್ ಟೈಮ್ ಅಂತ WWE ಅವರು ಹೇಳಿಲ್ಲ, ಬಟ್ ಸ್ವಲ್ಪ ದಿನ ಅವರು ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ರೀಸೆಂಟ್ ಆಗಿ ನಾನು ನಿಮಗೆ ತಿಳಿಸಿದ್ದೆ, WWE ಅವರು ಎಲಿಮಿನೇಷನ್ ಚೇಂಬರ್ಗೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಅನೌನ್ಸ್ ಮಾಡ್ತಾ ಇಲ್ಲ ಅಂತ. ಸೊ ಹಾಗಿದ್ರೆ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ, ಶಾಕಿಂಗ್ಲಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಎಲಿಮಿನೇಷನ್ ಚೇಂಬರ್ ಒಳಗಡೆ ಕಾಂಪಿಟೇಟರ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ರಿಟರ್ನ್ ಮಾಡಬಹುದು, ಅಥವಾ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ನಡಿಬೇಕಾದ್ರೆ ನಮಗೆ ಶಾಕಿಂಗ್ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿ ರೋಮನ್ ರೈನ್ಸ್ ಅವರು ಸೆತ್ ಫ್ರೀಕಿನ್ ರಾಲೆನ್ಸ್ ಆಗಿ CM ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಅಂಡ್ ಅದರಿಂದ ನಮ್ಮ ಸೆತ್ ರಾಲೆನ್ಸ್ ಆಗಿ CM ಪಂಕ್ ಇಬ್ರು ಕೂಡ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನು ಕೂಡ ಸೋತಿ ತನ್ನ ರಸಲ್ ಮೇನಿಯಾ ಡ್ರೀಮ್ ನ ಹಾಳು ಮಾಡ್ಕೋಬಹುದು. ಅಂಡ್ ಹಿಂಗೆ WWE ಅವರು ರಸಲ್ ಮೇನಿಯಾದಲ್ಲಿ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಬುಕ್ ಮಾಡಬಹುದು, ರೋಮನ್ ರೈನ್ಸ್, CM ಪಂಕ್ ಹಾಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ನಡುವೆ. ಯಾಕಪ್ಪ ಅಂದ್ರೆ ಈಗ ನಮ್ಮ PW ಇನ್ಸೈಡರ್ ಅವರು ಕೂಡ ಈ ರೀತಿ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ, WWE ಅವರು ರಸಲ್ ಮೇನಿಯಾಗೆ ರೋಮನ್ ರೈನ್ಸ್, ಸೆತ್ ರಾಲೆನ್ಸ್ ಹಾಗೆ CM ಪಂಕ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದೆ ಅಂತ. ರಾಯಲ್ ರಂಬಲ್ ಅಲ್ಲೇ ಒಂದು ಹಿಂಟ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು, ಅಂಡ್ ಈಗ PW ಇನ್ಸೈಡರ್ ಅವರೇ ಈ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ನೋಡೋಣ ಗೈಸ್, ಆ ಒಂದು ಮ್ಯಾಚ್ ನು ಕೂಡ ನಾನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಅದರ ಬಿಲ್ಡ್ ನು ಕೂಡ ನೋಡಬೇಕು, ಯಾವ ರೀತಿ ಬಿಲ್ಡ್ ಮಾಡ್ತಾರೆ ಅಂತ. ಅದರಲ್ಲೂ ಕೂಡ ರೋಮನ್ ರೈನ್ಸ್ ಅವರು ನೆಕ್ಸ್ಟ್ ರಿಟರ್ನ್ ಆದಾಗ ಅವರು ಯಾವ ರೀತಿ ರಿಟರ್ನ್ ಆಗ್ತಾರೆ, ಬಂದು ಎಲಿಮಿನೇಷನ್ ಚೇಂಬರ್ ಅಲ್ಲೇ ರಿಟರ್ನ್ ಆದ್ರೂ ಕೂಡ ಯಾವ ರೀತಿ ಚೇಂಬರ್ ಒಳಗಡೆ ಎಂಟ್ರಿನ ಕೊಡ್ತಾರೆ ಅಂತ ಕಾಯ್ತಾ ಇದ್ದೀನಿ ನೋಡೋದಕ್ಕೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.